ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಲರ್ ಪೇಪರಲ್ಲಿ ಒಂದು ಸಿಂಪಲ್ ಆಗಿ ಫ್ಲವರ್ ಮಾಡೋದು ತೋರಿಸ್ಕೊಡ್ತೀನಿ. ಇದು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ವೈಟ್ ಕಲರ್ ಶೀಟ್ ತೊಗೊಂಡಿದ್ದೀನಿ. ಅಗಲ 10 ಸೆಂಟಿಮೀಟರ್, ಉದ್ದ 30 ಸೆಂಟಿಮೀಟರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬ್ಲೂ ಕಲರ್ ಪೇಪರು ಅಗಲ 4 ಸೆಂಟಿಮೀಟರ್, ಉದ್ದ 30 ಸೆಂಟಿಮೀಟರ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕೋ ಯೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎಲೆಗೆ ಇದು ಕೂಡ ಅಷ್ಟೇ, ಎಲೆಗೆ ಬಂದು ಗ್ರೀನ್ ಕಲರ್ ಶೀಟ್ ತೊಗೊಂಡು ಅಗಲ 4 ಸೆಂಟಿಮೀಟರು, ಉದ್ದ 8 ಸೆಂಟಿಮೀಟರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಗಮ್ ಬೇಕಾಗುತ್ತೆ, ಫೆವಿಕಲ್ಲು ಮತ್ತು ಗಮ್ ಟೇಪು, ಕತ್ತರಿ ಮತ್ತು ರೋಲ್ ಮಾಡೋದಕ್ಕೆ ಒಂದು ಸ್ಟಿಕ್ ಇದು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ವೈಟ್ ಶೀಟ್ ಬರುತ್ತಲ್ಲ, ಒಂದು ಶೀಟ್ ಬರುತ್ತಲ್ಲ, ಅದನ್ನು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಈಗ ಈ ಥರ ಒಂದು ಕಡ್ಡಿಯಿಂದ ನಾನು ರೋಲ್ ಮಾಡಿಕೊಂಡು ಸ್ಟಿಕ್ ಥರ ಮಾಡ್ಕೊತೀನಿ. ನೀವು ಬೇಕಂದರೆ ಗ್ರೀನ್ ಕಲರು ಮತ್ತು ನಾರ್ಮಲ್ ಬ್ರೌನ್ ಕಲರಲ್ಲಿ ಕೂಡ ಮಾಡ್ಕೊಬೋದು. ನಾನಿಲ್ಲಿ ವೈಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಈಗ ರೋಲ್ ಮಾಡಿದ ಮೇಲೆ ಇದಕ್ಕೆ ಗಮ್ಮಾಕಿ ಅಂಟಿಸ್ಕೊತಾ ಇದ್ದೀನಿ. ಈ ಥರ ರೋಲ್ ಮಾಡೋಕ್ಕೆ ಟೂತ್ ಪಿಕ್ ಕಡ್ಡಿ ಬರುತ್ತಲ್ಲ, ಅದೇ ಥರ ದೊಡ್ಡದು ಸಿಗುತ್ತೆ, ಅದು ಕೂಡ ಈಸಿಯಾಗಿ ನೀವು ಮಾಡ್ಕೊಬೋದು. ಇಲ್ಲಾಂದರೆ ಪೆನ್ನಿನ ರೀಫಲಲ್ಲಿ ಕೂಡ ಮಾಡ್ಕೊಬೋದು. ಈಗ ಎಲೆ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ 4 ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 4 ಫೋಲ್ಡ್ ಮಾಡಿಕೊಂಡು ಈ ಕಡೆಯಿಂದ ನಾನು ಉದ್ದುದ್ದಕ್ಕೆ ಎಲೆ ಥರ ಕಟ್ ಮಾಡ್ಕೊತೀನಿ. ಕ್ರಾಸಾಗಿ ಕಟ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಮಧ್ಯದಲ್ಲಿರೋದು ತೆಗೆದ್ಬಿಡಿ, ಅವಾಗ ಕ್ರಾಸಾಗಿ ನಿಮಗೆ ಎಲೆ ಲೀವ್ಸ್ ಥರ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ನೋಡೋದಕ್ಕೆ. ಇದನ್ನು ನೀವು ಜಾಸ್ತಿ ಕೂಡ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಹೂವು ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿದ ಮೇಲೆ ಎಲೆ ಎಲ್ಲ ಸ್ವಲ್ಪ ಶೇಪ್ ಮಾಡ್ಕೊಳ್ಳೋಣ. ಈ ಥರ ಕತ್ತರಿಯಿಂದ ಪುಷ್ ಮಾಡ್ತೀನಿ. ಈ ಥರ ಜಾಸ್ತಿ ಜೋರಾಗಿ ಮಾಡೋಕ್ಕೆ ಹೋಗಬೇಡಿ. ನೀವು ಮೊದಲು ಮಾಡಬೇಕಾದ್ರೆ ಒಂದು ಹಳೆ ಪುಸ್ತಕದ ಪೇಪರು ಇಲ್ಲಾಂದರೆ ನ್ಯೂಸ್ ಪೇಪರಲ್ಲಿ ಟ್ರೈ ಮಾಡಿ, ಆನಂತರ ಈ ಥರ ಕಲರ್ ಪೇಪರಲ್ಲಿ ಮಾಡ್ಕೊಳ್ಳಿ. ಇವಾಗ ಈ ಬ್ಲೂ ಕಲರ್ ಪೇಪರ್ನ ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. 4 ಭಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಈ ಕಲರ್ ಪೇಪರ್ಗಳು ನಿಮಗೆ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳು, ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಕಲರ್ ಪೇಪರ್ ಎಷ್ಟು ಜಾಸ್ತಿ ಏನು ರೇಟ್ ಇಲ್ಲ, 2 ರೂಪಾಯಿ 1 ರೂಪಾಯಿಗೆ ಸಿಗುತ್ತೆ ಪೀಸು. ನೀವು ಧಾರಾಳವಾಗಿ ತೊಗೊಬೋದು. ಈಗ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಒಂದೇ ಥರ ಲೆವೆಲ್ಗೆ ಕಟ್ ಮಾಡಿಕೊಂಡು ಈ ಥರ ಕತ್ರಿನಲ್ಲಿ ನಾನು ಪುಷ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಹೂವು ಶೇಪ್ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ನೀವು ಮಕ್ಕಳ ಮುಂದೆ ಮಾಡಿರಿ, ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಸ್ಕೂಲ್ಗಳಲ್ಲಿ ಏನಾದರೂ ಪ್ರಾಜೆಕ್ಟ್ ಇದ್ದಾಗ, ಏನಾದರೂ ಕಾಂಪಿಟೇಷನ್ ಇದ್ದಾಗ ಈ ಥರ ಕಲರ್ ಪೇಪರಲ್ಲಿ ಮಾಡ್ಕೊಂಡು ಹೋದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಮನೇಲಿ ಎಲ್ಲಿ ಬೇಕೋ ಅಲ್ಲಿ ಅಲಂಕಾರವಾಗಿ ಜೋಡಿಸ್ಕೋಬೋದು. ಈಗ ಗಮ್ ಟೇಪ್ ಅಂಟಿಸ್ಕೊಂಡು ಹಾಗೆ ಫೆವಿಕಲ್ ಗಮ್ ಹಾಕಿ ಈ ಥರ ರೋಲ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ರೋಲ್ ಮಾಡ್ಕೊಂಬನ್ನಿ. ತುಂಬ ಹತ್ತತ್ರ ಮಾಡ್ಕೊಂಬರ್ಬೇಡಿ, ಸ್ವಲ್ಪ ಕ್ರಾಸಾಗಿ ಮಾಡ್ಕೊಬಂದರೆ ನಿಮಗೆ ಆ ಶೇಪ್ ಬರುತ್ತೆ. ಇದನ್ನು ನೀವು ಡಬಲ್ ಆಗಿ ಕೂಡ ಮಾಡ್ಕೊಬೋದು, ಅಂದರೆ ದಪ್ಪಕ್ಕೆ ಕೂಡ ಮಾಡ್ಕೊಬೋದು. ಇದು ಸಿಂಗಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಗಮ್ ಟೇಪ್ ಹಾಕಿ ಅಂಟಿಸ್ತಾ ಇದ್ದೀನಿ. ನೀವು ಮೊದಲು ಮಾಡೋದಾದರೆ ನ್ಯೂಸ್ ಪೇಪರಲ್ಲಿ ಮಾಡಿ, ಆನಂತರ ನೀವು ಕಲರ್ ಪೇಪರಲ್ಲಿ ಮಾಡ್ಕೊಬೋದು. ಇವಾಗ ಇದಕ್ಕೆ ಫೆವಿಕಲ್ ಹಾಕ್ಕೊಂಡು ನಾನು ಎಲೆನೂ ಅದೇ ಥರನೇ ರೋಲ್ ಮಾಡ್ಕೊತಾ ಇದ್ದೀನಿ. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ದಪ್ಪಗೆ ಬೇಕಂದರೆ 2 ಕಲರಲ್ಲಿ ಮಾಡ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಗಮ್ ಟೇಪಿಂದ ಚೆನ್ನಾಗಿ ಅದನ್ನು ಅಂಟಿಸ್ಕೊಬಿಡಿ. ಹಾಗೆ ಹೂವನ್ನ ಈ ಥರ ಓಪನ್ ಮಾಡಿ ಅಗಲ ಮಾಡಿ, ಆವಾಗ ನೋಡೋಕ್ಕೂ ಲುಕ್ಕಾಗಿರುತ್ತೆ. ಇದೇ ರೀತಿ 3 ಕಲರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಹಾಗೆ ಈ ಥರ ಒಂದು ಫ್ಲವರ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿಡಿ, ನೋಡೋಕ್ಕೂ ಲುಕ್ಕಾಗಿರುತ್ತೆ. ಫ್ರಿಜ್ ಮೇಲೇನೋ ಇಲ್ಲ TV ಶೋಕೇಶ್ ಹತ್ರನೋ ಇಡಿ, ಸೂಪರಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋಂಥ ಕಲರ್ ಪೇಪರ್ ಫ್ಲವರ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.